ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾರನ ತೀರ್ಪು ಏನು ಅನ್ನೋದರ ಒಂದು ಅಂದಾಜು ಎಕ್ಸಿಟ್ ಪೋಲ್ನ ರಿಪೋರ್ಟ್ ಸಿಗೋ ಸಾಧ್ಯತೆಗಳಿದೆ. ಸೊ ಅದಕ್ಕೂ ಮುಂಚೆ ಬಿಜೆಪಿ, ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಪಕ್ಷಗಳು ಯಾವ ರೀತಿ ಸೆಣಸಿದ್ವು ಅನ್ನೋದರ ಬಗ್ಗೆ ನಾವು ನೋಡ್ತಾ ಹೋಗ್ತಾ ಇದ್ವಿ. ಚಂದ್ರಮೋಹನ್, ಈಗ ಕಾಂಗ್ರೆಸ್ನ ಪ್ರಯತ್ನ ಈ ಬಾರಿ ಅತಿ ದೊಡ್ಡದ್ದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಟ್ ಆ ಪ್ರಯತ್ನಕ್ಕೇನಾದರೂ ಪ್ರತಿಫಲ ಸಿಗಬಹುದಾ? ವಿಜಯ್, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ದೆಹಲಿನಲ್ಲಿ ಶೀಲಾ ದೀಕ್ಷಿತ್ ಅವರ ನಾಯಕತ್ವದಲ್ಲಿ ಸಿಎಂ ಆಗಿ ನಿರಂತರ 15 ವರ್ಷಗಳ ಆಳ್ವಿಕೆ ನಡೆಸಿತು. ಮುಖ್ಯವಾಗಿ ಅಧಿಕಾರ ವಿರೋಧಿ ಅಲೆಯಿಂದ 5 ವರ್ಷಕ್ಕೊಮ್ಮೆ ಸರ್ಕಾರಗಳು ಯಾವುದೇ ರಾಜ್ಯದಲ್ಲಾದರೂ ಕೂಡ ಬದಲಾಗ್ತವೆ. ಆದರೆ ದೆಹಲಿನಲ್ಲಿ ಜನ ಶೀಲಾ ದೀಕ್ಷಿತ್ ಅವರು 15 ವರ್ಷದ ಆಳ್ವಿಕೆಯನ್ನು ನಡೆಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು, ಮತವನ್ನು ಕೊಟ್ಟಿದ್ರು. ಅಲ್ಲಿ ಅಧಿಕಾರ ಪರವಾದಂಥ ಅಲೆಯನ್ನು ಶೀಲಾ ದೀಕ್ಷಿತ್ ಅವರು ಸೃಷ್ಟಿಯನ್ನು ಮಾಡಿಕೊಂಡಿದ್ರು. ಅದಕ್ಕೆ ಮುಖ್ಯವಾಗಿ ಕಾರಣ ಆಗಿದ್ದಂಥದ್ದು ಅವರ ಅಭಿವೃದ್ಧಿ ಪರವಾದಂಥ ಕಾರ್ಯಕ್ರಮಗಳು, ಯೋಜನೆಗಳು ಮತ್ತು ಅವರ ಕೆಲಸ ಕಾರ್ಯಗಳು, ಅವರ ವರ್ಚಸ್ಸು, ನಾಯಕತ್ವದಿಂದಾಗೇ ದೆಹಲಿಯ ಜನ ಕಾಂಗ್ರೆಸ್ಗೆ ಶೀಲಾ ದೀಕ್ಷಿತ್ ಅವರಿಗೆ ಮತವನ್ನು ಕೂಡ ಕೊಟ್ಟಿದ್ರು. 1998ರಿಂದ 2013ರವರೆಗೆ ಶೀಲಾ ದೀಕ್ಷಿತ್ ಅವರೇ ದೆಹಲಿಯ ಸಿಎಂ ಆಗಿ ಆಳ್ವಿಕೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಫ್ಲೈಓವರ್ಗಳನ್ನು ನಿರ್ಮಾಣ ಮಾಡಿದ್ರು, ಮೆಟ್ರೋ ಯೋಜನೆಯನ್ನು ವಿಸ್ತರಣೆಯನ್ನು ಮಾಡಿದ್ರು, ರಸ್ತೆಗಳನ್ನು ನಿರ್ಮಾಣ ಮಾಡಿದ್ರು, ಕೆಲವೊಂದು ಅಭಿವೃದ್ಧಿ ಕಾರ್ಯಗಳನ್ನು ಶೀಲಾ ದೀಕ್ಷಿತ್ ಅವರು ದೆಹಲಿಯಲ್ಲಿ ಮಾಡಿದ್ರು. ಈ ಒಂದು ಶೀಲಾ ದೀಕ್ಷಿತ್ ಅವರ ಅಭಿವೃದ್ಧಿ ಕಾರ್ಯಗಳೇ ಈಗಲೂ ಕೂಡ ಕಾಂಗ್ರೆಸ್ಗೆ ಟ್ರಂಪ್ ಕಾರ್ಡ್ ಆಗಿವೆ. ಆದರೆ ಶೀಲಾ ದೀಕ್ಷಿತ್ ಅವರ ಸ್ಥಾನವನ್ನು ತುಂಬಲಿಕ್ಕೆ ಈಗ ಅವರ ಮಗ ಸಂದೀಪ್ ದೀಕ್ಷಿತ್ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಈ ಹಿಂದೆ ಅಜಯ್ ಮಾಕನ್ ಅವರನ್ನು ಕೂಡ ದೆಹಲಿಯಲ್ಲಿ ಕಾಂಗ್ರೆಸ್ನ ನಾಯಕನಾಗಿ ಬಿಂಬಿಸುವಂಥ ಪ್ರಯತ್ನ ನಡೀತು. ಆದರೆ ಅಜಯ್ ಮಾಕನ್ ಅವರು ಕೂಡ ಚುನಾವಣಾ ರಾಜಕಾರಣದಲ್ಲಿ ಸೋಲನ್ನು ಅನುಭವಿಸಿದ್ರು, ಹಿನ್ನಡೆಯನ್ನು ಅನುಭವಿಸಿದ್ರು. ಈಗ ಅವರ ಸ್ಥಾನಕ್ಕೆ ಸಂದೀಪ್ ದೀಕ್ಷಿತ್ ಅವರನ್ನ ಕಾಂಗ್ರೆಸ್ ಪಕ್ಷ ತಂದಿದೆ. ಸಂದೀಪ್ ದೀಕ್ಷಿತ್ ಅವರ ಮೂಲಕ ದೆಹಲಿಯ ಜನರನ್ನ ಕಾಂಗ್ರೆಸ್ನತ್ತ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಶೀಲಾ ದೀಕ್ಷಿತ್ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳಿಗಾಗಿ ದೆಹಲಿಯ ಜನ ಮತ್ತೆ ಕಾಂಗ್ರೆಸ್ಗೆ ಮತವನ್ನು ಕೊಡಿ. ಆಮ್ ಆದ್ಮಿ ಪಾರ್ಟಿ ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ, ಬದಲಿಗೆ ಹಗರಣಗಳಲ್ಲಿ ಮುಳುಗಿದೆ. ಈಗ ದೆಹಲಿ ಅಬ್ಕಾರಿ ಹಗರಣ ಆಗ್ಬೋದು, ಶೀಶ್ ಮಹಲ್ ಹಗರಣ ಆಗ್ಬೋದು, ಈ ರೀತಿ ಸಾಕಷ್ಟು ಹಗರಣಗಳನ್ನು ಆಮ್ ಆದ್ಮಿ ಪಾರ್ಟಿ ನಡೆಸಿದೆ. ಹಾಗಾಗಿ ದೆಹಲಿಯ ಜನ ಮತ್ತೆ ಕಾಂಗ್ರೆಸ್ಗೆ ಮತ ಕೊಡಿ ಅಂತೇಳಿ ಸಂದೀಪ್ ದೀಕ್ಷಿತ್ ಅವರು ಮತ್ತು ದೆಹಲಿಯ ಕಾಂಗ್ರೆಸ್ನ ಅಭ್ಯರ್ಥಿಗಳು, ಕಾಂಗ್ರೆಸ್ನ ನಾಯಕರುಗಳು ಪ್ರಚಾರವನ್ನು ನಡೆಸಿದ್ದಾರೆ. ಜೊತೆಗೆ ತಮ್ಮ ವೋಟ್ ಬ್ಯಾಂಕ್ ಆದಂತಹ ದಲಿತರು, OBC, ಅಲ್ಪಸಂಖ್ಯಾತ ಮತಗಳನ್ನು ಮತ್ತೆ ಕಾಂಗ್ರೆಸ್ನತ್ತ ಸೆಳೆಯುವಂಥ ಕೆಲಸವನ್ನು ಕೂಡ ಕಾಂಗ್ರೆಸ್ನ ನಾಯಕರು ನಡೆಸಿದ್ದಾರೆ. ಇದು ಈಗ ಯಶಸ್ವಿ ಆಗುತ್ತಾ ಹೇಗೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಜೊತೆಗೆ ಇನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ಈ ಬಾರಿ ಪ್ರಬಲ ಅಭ್ಯರ್ಥಿಗಳನ್ನೇ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಈ ಹಿಂದೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೂಡ ದುರ್ಬಲ ಆಗಿದ್ರು, ಕಾಂಗ್ರೆಸ್ಗೆ ಪ್ರಬಲ ನಾಯಕತ್ವ ಇರಲಿಲ್ಲ. ಆದರೆ ಈ ಬಾರಿ ಕೆಲವು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಮೂಲಕ ಆಮ್ ಆದ್ಮಿ ಪಾರ್ಟಿಯನ್ನು ಸೋಲಿಸಲಿಕ್ಕೆ, ಬಿಜೆಪಿಯನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ ಕೂಡ ಪ್ರಯತ್ನವನ್ನು ನಡೆಸ್ತಾ ಇದೆ. ಇನ್ನು ಕಾಂಗ್ರೆಸ್ ಪಕ್ಷದ ಮೈನಸ್ ಪಾಯಿಂಟ್ ಅನ್ನು ನೋಡೋದಾದ್ರೆ ದೆಹಲಿನಲ್ಲೂ ಕೂಡ ಕಾಂಗ್ರೆಸ್ಗೆ ಈ ಬಾರಿಯೂ ಕೂಡ ಪ್ರಬಲವಾದಂಥ ನಾಯಕರಿಲ್ಲ. ಜೊತೆಗೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಈಗಾಗಲೇ ಸಂಪೂರ್ಣವಾಗಿ ಆಮ್ ಆದ್ಮಿ ಪಾರ್ಟಿ ಹತ್ತ ಶಿಫ್ಟ್ ಆಗಿದೆ. ಶಿಫ್ಟ್ ಆಗಿರ್ತಕ್ಕಂಥ ವೋಟ್ ಬ್ಯಾಂಕನ್ನು ತನ್ನತ್ತ ಸೆಳೆದುಕೊಳ್ಳುವಂಥದ್ದು ಕಾಂಗ್ರೆಸ್ಗೂ ಕೂಡ ಒಂದು ದೊಡ್ಡ ಸವಾಲಾಗಿದೆ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಶೂನ್ಯ ಸಾಧನೆಯನ್ನು ದೆಹಲಿನಲ್ಲಿ ಮಾಡಿದೆ. ಜೊತೆಗೆ ಈಗ ಕಾಂಗ್ರೆಸ್ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಆದರೆ ಈ ಬಾರಿ ಆ ಮೈತ್ರಿ ಕೂಡ ಕಡಿತ ಆಗಿದೆ. ಹೀಗಾಗಿ ಈಗ ಕಾಂಗ್ರೆಸ್ಗೂ ಕೂಡ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸತಕ್ಕಂತಹ ಅನಿವಾರ್ಯತೆ ಎದುರಾಗಿದೆ. ಕಳೆದ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಶೂನ್ಯ ಸಂಪಾದನೆಯನ್ನು ಮಾಡಿತ್ತು. ಆಮ್ ಆದ್ಮಿ ಪಾರ್ಟಿ 63 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಬಿಜೆಪಿ 7 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. ಕಾಂಗ್ರೆಸ್ನ ಸಾಧನೆ ಶೂನ್ಯ ಆಗಿತ್ತು. ಹೀಗಾಗಿ ತನ್ನ ಖಾತೆಯನ್ನು ಈಗ ಮತ್ತೆ ಓಪನ್ ಮಾಡಬೇಕಾದಂತಹ ಮತ್ತು ದೆಹಲಿನಲ್ಲಿ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸಬೇಕಾದಂತಹ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿಲುಕಿದೆ. ಒಂದು ಕಾಲದಲ್ಲಿ ದೆಹಲಿನಲ್ಲಿ ನಿರಂತರ 15 ವರ್ಷಗಳ ಆಳ್ವಿಕೆಯನ್ನು ನಡೆಸಿದಂತಹ ಪಕ್ಷಕ್ಕೆ ಈಗ ಒಂದೇ ಒಂದು ಸೀಟನ್ನು ಕೂಡ ಗೆಲ್ಲಲಿಕ್ಕೆ ಕಳೆದ ಚುನಾವಣೆಯಲ್ಲಿ ಸಾಧ್ಯ ಆಗಿಲ್ಲ. ಅಷ್ಟೊಂದು ಹೀನಾಯ ಸ್ಥಿತಿಗೆ ಕಾಂಗ್ರೆಸ್ ತಲುಪಿತ್ತು. ಈಗ ಮತ್ತೆ ಏನಾದರೂ ಕೂಡ ಒಂದು 5 ಸ್ಥಾನ ಅಥವಾ 10 ಸ್ಥಾನಗಳನ್ನು ಗೆದ್ದು ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸತಕ್ಕಂತಹ ಅನಿವಾರ್ಯ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಇದೆ. ವಿಜಯ್, ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ಸೊ ಸದ್ಯಕ್ಕೆ ಇದು 3 ಪಕ್ಷಗಳ ಪ್ಲಸ್ ಅಂಡ್ ಮೈನಸ್ ಏನು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ವಿ. ಈಗ ಮ್ಯಾಟ್ರಿಕ್ಸ್ನ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಇಲ್ಲಿ ಮ್ಯಾಜಿಕ್ ನಂಬರ್ ಬೇಕಾಗಿರೋದು ಬಹುಮತಕ್ಕೆ 36. 70 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅರ್ಧಕ್ಕಿಂತ ಒಂದು ಅಧಿಕ 36ಕ್ಕೂ ಹೆಚ್ಚು ಸ್ಥಾನ ಪಡೆದವರು ಅಧಿಕಾರವನ್ನು ಸ್ಥಾಪಿಸಬಹುದು. ಬಟ್ ಈಗ ಸಿಗ್ತಾ ಇರುವಂತಹ ಎಕ್ಸಿಟ್ ಪೋಲ್ ರಿಪೋರ್ಟ್ನ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ 32ರಿಂದ 37 ಸ್ಥಾನಗಳು ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿಗೆ 35ರಿಂದ 40, ಕಾಂಗ್ರೆಸ್ 1 ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬಹುದು ಅನ್ನುವಂಥದ್ದು ಮ್ಯಾಟ್ರಿಕ್ಸ್ನ ರಿಪೋರ್ಟ್ ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು. ಅಂದ್ರೆ ಕನ್ಫ್ಯೂಸಿಂಗ್ ಆಗಿದೆ ನಂಬರ್ಸ್. ಯಾಕೆ ಅಂತ ಹೇಳಿದ್ರೆ ಆಮ್ ಆದ್ಮಿ ಪಕ್ಷ ಮತ್ತೆ ಬಿಜೆಪಿ ಎರಡರ ನಡುವೆ ನೇರ ಹಣಾಹಣಿ ನಡೀತಾ ಇರುವಂಥದ್ದು. ಆಲ್ಮೋಸ್ಟ್ ಬಾರ್ಡರ್ನಲ್ಲಿದೆ ಎರಡು ಪಕ್ಷಗಳಿಗೆ ಸಿಗಬಹುದಾದಂತಹ ಫಿಗರ್ಸ್ ಗಮನಿಸ್ತಾ ಹೋದ್ರೆ. ಬಟ್ ಇಲ್ಲಿ ಆಮ್ ಆದ್ಮಿ ಪಕ್ಷವನ್ನು ಗಮನಿಸಿದ್ರೆ ಸದ್ಯ ಆಮ್ ಆದ್ಮಿ 62 ಸ್ಥಾನಗಳನ್ನು ಪಡೆದಿದೆ. 70ರ ಪೈಕಿ 62 ಸ್ಥಾನಗಳಲ್ಲಿ ಆಮ್ ಆದ್ಮಿ ಪಕ್ಷದ ಶಾಸಕರಿದ್ರು ಪ್ರಸ್ತುತ. 8 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು ಅಷ್ಟೇ ಕಳೆದ ಚುನಾವಣೆಯಲ್ಲಿ. ಇನ್ನು ಕಾಂಗ್ರೆಸ್ ಶೂನ್ಯಕ್ಕೆ ತೃಪ್ತಿ ಪಡಬೇಕಾಗಿತ್ತು. ಬಟ್ 62ರಿಂದ 37ಕ್ಕೆ ಆಮ್ ಆದ್ಮಿ ಪಕ್ಷ ಈ ಬಾರಿ ಜಾರುತ್ತಾ
ಮ್ಯಾಟ್ರಿಕ್ಸ್ನ ಎಕ್ಸಿಟ್ ಪೋಲ್ ರಿಪೋರ್ಟ್ ಆ ರೀತಿ ಹೇಳ್ತಾ ಇದೆ. ಅದೇ ನಂಬರ್ಸ್ನ ಸ್ಕ್ರೀನ್ ಮೇಲೆ ಕೂಡ ನೀವು ಗಮನಿಸ್ತಾ ಇದ್ದೀರಾ. 62 ಇದ್ದಂತ ಆಮ್ ಆದ್ಮಿ ಪಕ್ಷದ ಸಂಖ್ಯೆ 32ರಿಂದ 37ಕ್ಕೆ ಕುಸಿಯುತ್ತಾ. ಇನ್ನು 8ರಲ್ಲಿದ್ದಂತಹ ಬಿಜೆಪಿಯ ನಂಬರ್ಸ್ 35ರಿಂದ 40 ಆಗಬಹುದು ಅನ್ನೋ ಸಾಧ್ಯತೆಯನ್ನ ಈ ಎಕ್ಸಿಟ್ ಪೋಲ್ ರಿಪೋರ್ಟ್ ಹೇಳ್ತಾ ಇದೆ. ಅಂದ್ರೆ ಬಹಳ ದೊಡ್ಡ ಜಂಪ್ ತಗೊಳ್ಳುತ್ತೆ ಬಿಜೆಪಿ ಈ ಬಾರಿ ಅಂತ. ಯಾಕಂದ್ರೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಬಿಜೆಪಿಯಲ್ಲಿ ಜನರ ಮನಸ್ಸನ್ನ ಗೆಲ್ಲೋದ್ರಲ್ಲಿ ಸಾಧ್ಯ ಆಗುತ್ತೆ. ಬಟ್ ವಿಧಾನಸಭಾ ಚುನಾವಣೆಗಳಲ್ಲಿ ಜನ ಆಮ್ ಆದ್ಮಿ ಪಕ್ಷವನ್ನ ಆಯ್ಕೆ ಮಾಡ್ಕೊಂಡಿದ್ರು. ಆದ್ರೆ ಈ ಬಾರಿ ಲೆಜಿಸ್ಲೇಟಿವ್ ಅಸೆಂಬ್ಲಿಗೂ ಕೂಡ ಜನರ ಆಯ್ಕೆ ಬಿಜೆಪಿ ಆಗಬಹುದಾ ಅಂತ ಮತ್ತೊಂದು ರಿಪೋರ್ಟ್ ಈಗ ನೀವು ಗಮನಿಸ್ತಾ ಇರುವಂತದ್ದು. ಒಂದೊಂದೇ ಎಕ್ಸಿಟ್ ಪೋಲ್ನ ರಿಪೋರ್ಟ್ಗಳು ಈಗ ಲಭ್ಯ ಆಗ್ತಾ ಹೋಗ್ತಾ ಇದೆ. ಮತ್ತೊಂದು ರಿಪೋರ್ಟ್ನ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ 21ರಿಂದ 31 ಸ್ಥಾನಗಳು ಸಿಗಬಹುದು ಅಂತ. ಪಿ ಮಾರ್ಕ್ ಎಕ್ಸಿಟ್ ಪೋಲ್ನ ರಿಪೋರ್ಟ್ ಪ್ರಕಾರ ಬಿಜೆಪಿಗೆ ಸಂಪೂರ್ಣ ಬಹುಮತ ಅಂತ ತೋರಿಸ್ತಾ ಇದೆ ಪಿ ಮಾರ್ಕ್ನ ಎಕ್ಸಿಟ್ ಪೋಲ್ ರಿಪೋರ್ಟ್. ಇದು ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ ದೆಹಲಿಯಲ್ಲಿ ಬಿಜೆಪಿಗೆ ಅಧಿಕಾರ ಸಿಗುತ್ತೆ. ಮ್ಯಾಟ್ರಿಕ್ಸ್ನ ಸಮೀಕ್ಷೆಯ ಪ್ರಕಾರ 35ರಿಂದ 40 ಸ್ಥಾನ. ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ 35ರಿಂದ 40 ಸ್ಥಾನಗಳನ್ನು ಪಡ್ಕೊಳ್ಳುವ ಮೂಲಕ ಅನ್ನೋದು ಮ್ಯಾಟ್ರಿಕ್ಸ್ ಸಮೀಕ್ಷೆಯ ವರದಿ. ಆಶ್ಚರ್ಯಕರವಾಗಿದೆ. ಯಾಕಂತ ಹೇಳಿದ್ರೆ ಬಿಜೆಪಿ ಈ ಬಾರಿ ಅಂತ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ. ಬಟ್ ಆಮ್ ಆದ್ಮಿ ಪಕ್ಷವನ್ನ ಯಶಸ್ವಿಯಾಗಿ ಪಕ್ಕಕ್ಕೆ ಸರಿಸಿ ಈ ನಂಬರ್ಸ್ ಅನ್ನ ತಗೊಳ್ಳೋದಕ್ಕೆ ಸಾಧ್ಯನಾ, ಅದು ಫಲಿತಾಂಶದಲ್ಲೇ ಗೊತ್ತಾಗಬೇಕು. ಬಟ್ ಸದ್ಯಕ್ಕೆ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರೋದು ಮ್ಯಾಟ್ರಿಕ್ಸ್ನ ಪ್ರಕಾರ, ಮ್ಯಾಟ್ರಿಕ್ಸ್ನ ಸಮೀಕ್ಷೆಯ ವರದಿ ಪ್ರಕಾರ ಎಕ್ಸಿಟ್ ಪೋಲ್ನಲ್ಲಿ ಆಮ್ ಆದ್ಮಿ ಪಕ್ಷಕ್ಕಿಂತ ಬಿಜೆಪಿಗೆ ಅತಿ ಹೆಚ್ಚು ನಂಬರ್ಸ್. ಆಮ್ ಆದ್ಮಿ 32ರಿಂದ 37ರ ಆಸುಪಾಸಿನಲ್ಲಿ ಆಯ್ಕೆಯಾಗಿ ಬಂದರೆ ಬಿಜೆಪಿ 35ರಿಂದ 40 ಸ್ಥಾನಗಳಲ್ಲಿ ಗೆದ್ದು ಬರುತ್ತೆ. ಆ ಮೂಲಕ ಈ ಬಾರಿ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಸ್ಥಾಪಿಸುವಂತ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂಥದ್ದನ್ನ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಬಾರಿ ಬಿಜೆಪಿ ಪಡ್ಕೊಂಡಿದ್ದದ್ದು 8 ಸ್ಥಾನಗಳನ್ನು ಮಾತ್ರ. ಆದರೆ ಅದಾದ ನಂತರದಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದೆಹಲಿಯ ಮತದಾರ ಮೋದಿ ನೇತೃತ್ವವನ್ನು ನೋಡಿ ಬಿಜೆಪಿಗೆ ಜೈ ಅಂದಿದ್ದ. ಈ ಬಾರಿಯ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಬೇಕು ಅನ್ಕೊಂಡಿರುವಂತಹ ಆಮ್ ಆದ್ಮಿ ಪಕ್ಷಕ್ಕೆ ಈ ಬಾರಿ ಹಿನ್ನಡೆಯಾಗುತ್ತಾ ಆಗಿದ್ರೆ ಅದಕ್ಕೆ ಕಾರಣಗಳು ಹಲವಾರಿದೆ. ಯಾಕಂತ ಹೇಳಿದ್ರೆ ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದ ಉಟ್ಕೊಂಡಂತಹ ನಾಯಕ ಕೇಜ್ರಿವಾಲ್ ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತಹ ಪಕ್ಷ ಆಮ್ ಆದ್ಮಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 3 ವರ್ಷಗಳಿಂದ ಕೂಡ ಒಂದಾದ ಮೇಲೆ ಒಂದು ನಿರಂತರವಾಗಿ ದೆಹಲಿಯ ಆಮ್ ಆದ್ಮಿ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಹೋಯಿತು. ಮುಖ್ಯಮಂತ್ರಿ ಆದಿಯಾಗಿ ಸಚಿವರು ಕೂಡ ಜೈಲ್ ಪಾಲಾಗಬೇಕಾಗಿ ಬಂತು. ಭ್ರಷ್ಟಾಚಾರದ ಆರೋಪಗಳನ್ನು ಎದುರಿಸಬೇಕಾಗಿ ಬಂತು. ದೆಹಲಿಯ ಕಾರಾಗೃಹದಲ್ಲಿ ಕುಳಿತು ಅರವಿಂದ್ ಕೇಜ್ರಿವಾಲ್ ಎಷ್ಟೋ ದಿನ ಆಡಳಿತವನ್ನು ನಡೆಸಬೇಕಾಗಿ ಬಂತು. ಅಂತಿಮವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಮತ್ತೊಬ್ಬರನ್ನ ಆ ಸ್ಥಾನಕ್ಕೆ ಕೂರಿಸಿದ್ರು. ಇದೆಲ್ಲವೂ ಕೂಡ ಪ್ರಭಾವ ಬೀರಿದ್ಯಾ ಆಗಿದ್ರೆ ಅಂತ ಅನ್ನಿಸ್ತಾ ಇದೆ. ಈ ನಂಬರ್ಸ್ನ ನೋಡ್ತಾ ಇದ್ರೆ ಮತ್ತೊಂದು ಎಕ್ಸಿಟ್ ಪೋಲ್ ಈಗ ನೀವು ಗಮನಿಸ್ತಾ ಇರುವಂಥದ್ದು ಪಿ ಮಾರ್ಕ್ ಹೇಳ್ತಾ ಇರೋ ಪ್ರಕಾರ 21ರಿಂದ 31 ಸ್ಥಾನ ಮಾತ್ರ ಆಮ್ ಆದ್ಮಿ ಪಕ್ಷಕ್ಕೆ ಈ ಬಾರಿ ಸಿಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಅಗೇನ್ ಇನ್ನ ಕಡಿಮೆ ನಂಬರ್ಸ್ ಆಮ್ ಆದ್ಮಿ ಪಕ್ಷಕ್ಕೆ ಇಲ್ಲಿ ಸಿಗ್ತಾ ಇರೋದನ್ನು ಗಮನಿಸಬಹುದು. ಬಿಜೆಪಿ ನಂಬರ್ಸ್ ಅಲ್ಲಿ ಇನ್ನೂ ಜಾಸ್ತಿ ಇದೆ, 39ರಿಂದ 45. ಕಾಂಗ್ರೆಸ್ 2 ಸ್ಥಾನದಲ್ಲಿ ಬರ್ಬೋದು ಅಂತ JYC ಎಕ್ಸಿಟ್ ಪೋಲ್ನ ನಂಬರ್ಸ್ ಇದು. ಆಮ್ ಆದ್ಮಿ ಪಕ್ಷಕ್ಕೆ 22ರಿಂದ 31 ಅಗೈನ್ ಅದೇ ಆಸುಪಾಸಿನಲ್ಲಿ ಕಾಣಿಸಿಕ್ತಾ ಇದೆ. ಬಿಜೆಪಿ ಅಂತೂ ಎಲ್ಲ ಎಕ್ಸಿಟ್ ಪೋಲ್ ರಿಪೋರ್ಟ್ಗಳ ಪ್ರಕಾರ ಆಲ್ಮೋಸ್ಟ್ ಅದೇ ಬಾರ್ಡರ್ನ ರೀಚ್ ಆಗ್ತಾ ಇರೋದನ್ನು ಗಮನಿಸಬಹುದು. 35ಇಂದ 42 ಅಥವಾ 39 to 45 ಇದೇ ಬಾರ್ಡರ್ ಅಲ್ಲಿ ಬಿಜೆಪಿ ತನ್ನ ನಂಬರ್ಸ್ ಅನ್ನ ಎಕ್ಸಿಟ್ ಪೋಲ್ನಲ್ಲಿ ಉಳಿಸ್ಕೊಳ್ತಾ ಬರ್ತಾ ಇದೆ. ಕಾಂಗ್ರೆಸ್ನ ಹೆಚ್ಚಿಗೆ ಅಂದ್ರೆ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಅಂತೇನಿಲ್ಲ. ಅಬ್ಬಬ್ಬ ಅಂದ್ರೆ 0ಇಂದ 1 ಅಥವಾ 2 ಸ್ಥಾನ ಕಾಂಗ್ರೆಸ್ಗೆ ಈ ಬಾರಿ ಲಭಿಸಿದ್ರೆ ಅದು ದೊಡ್ಡ ವಿಚಾರ ಅನ್ನೋ ಹಾಗೆ ಸದ್ಯಕ್ಕೆ ಈಗ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇರುವಂಥದ್ದು. ಇದು JYCಯ ಎಕ್ಸಿಟ್ ಪೋಲ್ನ ರಿಪೋರ್ಟ್. ಸೊ ಬಹುತೇಕ ಎಕ್ಸಿಟ್ ಪೋಲ್ಗಳ ರಿಪೋರ್ಟ್ನಲ್ಲಿ ಬಿಜೆಪಿ ಈ ಬಾರಿ ದೆಹಲಿಯಲ್ಲಿ ಅಧಿಕಾರ ಹಿಡಿಯುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇರೋದನ್ನು ಗಮನಿಸಬಹುದು. ಈ ಬಾರಿ ಅದೊಂದು ಚರ್ಚೆ ಕೂಡ ಬಹಳ ಹೆಚ್ಚಾಗಿ ಮುನ್ನೆಲೆಗೆ ಬರ್ತಾ ಇದ್ದದ್ದು. ದೆಹಲಿ ಮತದಾರರ ಆಯ್ಕೆ ಅಥವಾ ಅವರ ಆಲೋಚನೆಗಳು ಬಿಜೆಪಿಯ ಕಡೆಗೆ ತಿರುಗಬಹುದಾ? ಆಮ್ ಆದ್ಮಿ ಪಕ್ಷಕ್ಕೆ ಸತತ 2 ಅವಧಿಗೆ ಅಧಿಕಾರ ಕೊಟ್ಟಿದ್ದಂತಹ ದೆಹಲಿಯ ಮತದಾರರು ಈ ಬಾರಿ ಅದನ್ನು ಬದಲಾಯಿಸಿ ಬಿಜೆಪಿಯ ಕಡೆ ವಾಲಬಹುದಾ ಅಂತ. ಅದಕ್ಕೆ ಕಾರಣ ಆಮ್ ಆದ್ಮಿ ಪಕ್ಷದ ಸರ್ಕಾರ, ಅದರ ಮೇಲೆ ಬಂದಂತಹ ಭ್ರಷ್ಟಾಚಾರದ ಆರೋಪಗಳು, ಏನೇನೆಲ್ಲ ರಾಜಕೀಯ ಮೇಲಾಟಗಳಿಗೆ ಸಾಕ್ಷಿಯಾಯಿತು ದೆಹಲಿ ರಾಜಕಾರಣ, ಅದೆಲ್ಲವೂ ಕೂಡ ಈ ನಂಬರ್ಸ್ನ ಈಗ ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಬಹುದು.
ಸೊ ಪೀಪಲ್ ಪಲ್ಸ್ ಮತ್ತೊಂದು ಸರ್ವೆ ರಿಪೋರ್ಟ್ ಹೀಗೆ ಹೇಳ್ತಾ ಇದೆ, ಆಮ್ ಆದ್ಮಿ ಪಕ್ಷ ಕೇವಲ 10ರಿಂದ 19 ಸ್ಥಾನಕ್ಕೆ ಮಾತ್ರ ಸೀಮಿತ ಆಗುತ್ತೆ ಅಂತ ಪೀಪಲ್ಸ್ ಪಲ್ಸ್ ಹೇಳ್ತಾ ಇರೋದು. ಬಿಜೆಪಿಗೆ ಅತಿ ದೊಡ್ಡ ನಂಬರ್ಸ್ ಅನ್ನ ತೋರಿಸ್ತಾ ಇದೆ ಪೀಪಲ್ಸ್ ಪಲ್ಸ್. 51ರಿಂದ 60 ಸ್ಥಾನಗಳಲ್ಲಿ ಬಿಜೆಪಿ ಜಯ ಗಳಿಸುತ್ತೆ. ಬರೋಬ್ಬರಿ 60 ಸ್ಥಾನಗಳವರೆಗೂ ಕೂಡ ಬಿಜೆಪಿ ಗೆಲ್ಲೋ ಸಾಧ್ಯತೆ ಇದೆ ಅನ್ನೋದನ್ನ ಪೀಪಲ್ಸ್ ಪಲ್ಸ್ ನ ಎಕ್ಸಿಟ್ ಪೋಲ್ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ಕಾಂಗ್ರೆಸ್ಗೆ ಈ ಬಾರಿ ಕೂಡ ಯಾವುದೇ ಗಳಿಕೆ ಇರ್ಲಿಕ್ಕಿಲ್ಲ, ಬಹುಶಃ 0ಗೆ ಸೀಮಿತವಾಗುತ್ತೆ ಅನ್ನೋದನ್ನ ಪೀಪಲ್ಸ್ ಪಲ್ಸ್ ಹೇಳ್ತಾ ಇದೆ. ಸೊ ಕಾಮನ್ ಫ್ಯಾಕ್ಟರ್ ಏನು ಎಲ್ಲ ಈ ಎಕ್ಸಿಟ್ ಪೋಲ್ ರಿಪೋರ್ಟ್ಗಳಲ್ಲಿ ನೋಡ್ತಾ ಹೋದ್ರೆ ಬಿಜೆಪಿಗೆ ಈ ಬಾರಿ ಹೆಚ್ಚಿನ ಅವಕಾಶ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾ ಹೋಗಬಹುದು. ಮೊದಲಿಗೆ ಮ್ಯಾಟ್ರಿಸ್ ಸಮೀಕ್ಷೆಯ ವರದಿ ಗಮನಿಸ್ತಾ ಇದ್ವಿ, ಅದಾದ ನಂತರ ಪಿ ಮಾರ್ಕ್ ನ ಸರ್ವೆ ರಿಪೋರ್ಟ್ ನೋಡಿದ್ವಿ. ಈಗ ಪೀಪಲ್ಸ್ ಪಲ್ಸ್ ನ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀರಾ. ಆಮ್ ಆದ್ಮಿ ಪಕ್ಷ 62ರಿಂದ 10ರಿಂದ 19 ಸ್ಥಾನಕ್ಕೆ ಕುಸಿಯುತ್ತೆ ಅಂತ ಪೀಪಲ್ಸ್ ಪಲ್ಸ್ ಹೇಳ್ತಾ ಇದೆ. ನಿಜಕ್ಕೂ ಇಷ್ಟು ಕಡಿಮೆ ಸ್ಥಾನಗಳಿಗೆ ಕುಸಿದ್ರೆ ಆಮ್ ಆದ್ಮಿ ಪಕ್ಷ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ, ತಾವು ಎಡವಿದ್ಯಲ್ಲಿ ಅಂತ. ಯಾಕಂದ್ರೆ ಸತತವಾಗಿ 10 ವರ್ಷಗಳ ಅಧಿಕಾರವನ್ನ ಆಮ್ ಆದ್ಮಿ ಪಕ್ಷಕ್ಕೆ ದೆಹಲಿಯ ಮತದಾರರು ಕೊಟ್ಟಿದ್ರು. ಕಳೆದ ಚುನಾವಣೆಯಲ್ಲೂ ಬರೋಬ್ಬರಿ 70ರ ಪೈಕಿ 62 ಸ್ಥಾನವನ್ನ ಆಮ್ ಆದ್ಮಿ ಪಕ್ಷಕ್ಕೆ ದೆಹಲಿಯ ಮತದಾರ ಕೊಟ್ಟಿದ್ದ. ಆದರೆ ಇದು ಈ ಬಾರಿ ಏಕಾಏಕಿ 10ರಿಂದ 19ಕ್ಕೆ ಕುಸಿಬಹುದು ಅಂತ ಪೀಪಲ್ಸ್ ಪಲ್ಸ್ ಹೇಳ್ತಾ ಇದೆ. ಇನ್ನು ಬಿಜೆಪಿ 8ರಿಂದ ಏಕದಮ್ 60ರವರೆಗೂ ಹೋಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಸಾಧನೆ 0ಕ್ಕೆ ಸೀಮಿತವಾದರೂ ಆಶ್ಚರ್ಯ ಇಲ್ಲ. ಮತ್ತೊಂದು ಸರ್ವೆ ರಿಪೋರ್ಟ್ ಇದು, ಪೀಪಲ್ಸ್ ಇನ್ಸೈಟ್ ನಡೆಸಿರುವಂತಹ ಎಕ್ಸಿಟ್ ಪೋಲ್ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ 25ರಿಂದ 29 ಸ್ಥಾನಗಳನ್ನು ತೋರಿಸಲಾಗ್ತಾ ಇದೆ. ಅಗೈನ್ ಇಲ್ಲೂ ಕೂಡ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತಾ ಇದೆ. ಬಿಜೆಪಿಗೆ 40ರಿಂದ 44 ಸ್ಥಾನಗಳು ಸಿಗಬಹುದು ಅಂತ ಪೀಪಲ್ಸ್ ಇನ್ಸೈಟ್ ಸರ್ವೆ ರಿಪೋರ್ಟ್ ಹೇಳ್ತಾ ಇರೋದು. ಕಾಂಗ್ರೆಸ್ ಮಾತ್ರ 2ಕ್ಕಿಂತ ಮೇಲೆ ಏರ್ತಾ ಇಲ್ಲ, 2 ಅಂಕಿಗೆ ಹತ್ತಿರನೂ ಬರ್ತಾ ಇಲ್ಲ. 0ಯಿಂದ 2 ಮತ್ತೆ 0ಕ್ಕೆ ಸೀಮಿತವಾದರೂ ಆಶ್ಚರ್ಯ ಇಲ್ಲ, ಅಥವಾ 1-2 ಸ್ಥಾನಗಳಲ್ಲಿ ಗೆದ್ರೆ ಕಾಂಗ್ರೆಸ್ ಗೆಲ್ಲಬಹುದೇನೋ ಅನ್ನೋ ಸಾಧ್ಯತೆ ಕಂಡು ಬರ್ತಾ ಇದೆ ಅಷ್ಟೇ. ಬಟ್ ಆಶ್ಚರ್ಯ ಅನ್ನೋ ಹಾಗೆ ಎಲ್ಲ ಸರ್ವೆ ರಿಪೋರ್ಟ್ಗಳು ಹೇಳ್ತಾ ಇರೋ ಪ್ರಕಾರ ಬಿಜೆಪಿಗೆ ಅತಿ ದೊಡ್ಡ ಚಾನ್ಸ್. ಈ ಬಾರಿ ದೆಹಲಿಯ ಅಧಿಕಾರದ ಚುಕ್ಕಾಣಿ ಬಿಜೆಪಿ ಪಾಲಾಗುತ್ತಾ? ದೆಹಲಿಯ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಬಹುತೇಕ ಬಹುಮತದ ಸಾಧ್ಯತೆ ಕಂಡು ಬರ್ತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಇಳಿಯುವ ಸಾಧ್ಯತೆ ಎಕ್ಸಿಟ್ ಪೋಲ್ ರಿಪೋರ್ಟ್ಗಳಿಂದ ದಟ್ಟವಾಗಿ ಕಾಣಿಸ್ತಾ ಇದೆ. ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಬಿಜೆಪಿಗೆ ಬಹುಮತ, ಆ ಮ್ಯಾಜಿಕ್ ನಂಬರ್ಗಿಂತಲೂ ಹೆಚ್ಚಿನ ಸಂಖ್ಯೆ ಸಿಗ್ತಾ ಇರೋದನ್ನು ಕಾಣಬಹುದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.